Okay. Now under this retirement, there is one more condition. This is based on the goodwill. When a partner retires from a business and how the goodwill has been distributed among the partner. Now case 3 will be goodwill is raised or created to the extent of retired partner share and written off immediately. So here under this condition, again we have to pass two journal entries under partners capital account. One is to create or to raise the goodwill. Second journal entry is to return of that particular goodwill. ಸೊ ಏನಾಗುತ್ತೆ ಇಲ್ಲಿ ಏನ್ ಕೊಟ್ಟಿದ್ದಾರೆ, ಫಸ್ಟ್ ಕಂಡೀಷನ್ ಅಲ್ಲಿ ಓನ್ಲಿ ಗುಡ್ ವಿಲ್ ಅನ್ನ ರೇಸ್ ಮಾಡಿದಾಗ ಮತ್ತೆ ನ್ಯೂ ಬ್ಯಾಲೆನ್ಸ್ ಶೀಟ್ ಅಲ್ಲಿ ತೋರಿಸಿದ್ರೆ ಯಾವ ರೀತಿ ಗುಡ್ ವಿಲ್ ಟ್ರೀಟ್ಮೆಂಟ್ ಇರುತ್ತೆ ಅಂತ ಹೇಳಿ ಕಲ್ತಿದ್ವಿ. ಲಾಸ್ಟ್ ಕ್ಲಾಸ್ ಅಲ್ಲಿ ನಾವು ಗುಡ್ ವಿಲ್ ಇಸ್ ಕ್ರಿಯೇಟೆಡ್ ಆರ್ ರೇಸ್ಡ್ ಅಂಡ್ ರಿಟರ್ನ್ ಆಫ್ ಇಮಿಡಿಯೇಟ್ಲಿ ಕೊಟ್ರೆ ಯಾವ ರೀತಿ ಜರ್ನಲ್ ಎಂಟ್ರಿಯನ್ನ ಪಾಸ್ ಮಾಡಬೇಕು ಅಂತ ಹೇಳಿ ಕಲ್ತಿದ್ವಿ. ನಾ ದಿಸ್ ಇಸ್ ಅ ಥರ್ಡ್ ಕಂಡೀಷನ್. ಏನ್ ಹೇಳ್ತಾರೆ ಅಂತ ಹೇಳಿದ್ರೆ ಗುಡ್ ವಿಲ್ ಇಸ್ ರೇಸ್ಡ್ ಆರ್ ಕ್ರಿಯೇಟೆಡ್, ಗುಡ್ ವಿಲ್ ಅನ್ನ ಕ್ರಿಯೇಟ್ ಮಾಡ್ತಾರೆ ಯಾವ ರೀತಿ, ಬೇಸ್ಡ್ ಆನ್ ದ ರಿಟೈರ್ಡ್ ಪಾರ್ಟ್ನರ್ ಇದು ಶೇರ್ ಮೇಲೆ ಕ್ರಿಯೇಟ್ ಮಾಡಬೇಕು ಆರ್ ರೇಸ್ ಮಾಡಬೇಕು ಅಂಡ್ ರಿಟರ್ನ್ ಆಫ್ ಮಾಡಬೇಕು ಅಂತ ಹೇಳಿ ಕೇಳ್ತಾರೆ. ನಾವು ಹೌ ವಿ ಹ್ಯಾವ್ ಟು ಪಾಸ್ ಅ ಜರ್ನಲ್ ಎಂಟ್ರಿ. ಫಸ್ಟ್ ಕ್ರೆಡಿಟ್ ಸೈಡ್ ಅಲ್ಲಿ ಒಂದು ಜರ್ನಲ್ ಎಂಟ್ರಿಯನ್ನ ನಾವು ಪಾಸ್ ಮಾಡ್ತೇವೆ. ಏನಂತ, ಯೂಶುವಲಿ ವಿ ಯೂಸ್ ಟು ಪಾಸ್ ಬೈ ಗುಡ್ ವಿಲ್, ಸೇಮ್ ಇರುತ್ತೆ. ಆದ್ರೆ ಯಾರಿಗೆ ಕೊಡ್ಲಿಕ್ಕೆ, the journal entry says goodwill account debted to retired partners capital account. ನಾವು ಕ್ರೆಡಿಟ್ ಸೈಡ್ ಅಲ್ಲಿ ಯೂಶುವಲಿ ಎಲ್ಲಾ ಪಾರ್ಟ್ನರ್ಸ್ ಗೆ ಗುಡ್ವಿಲ್ ಅನ್ನ ಡಿಸ್ಟ್ರಿಬ್ಯೂಷನ್ ಮಾಡಿ ಕೊಡ್ತಾ ಇದ್ವಿ. ಬಟ್ ಅಂಡರ್ ದಿಸ್ ಕಂಡೀಷನ್ goodwill account debted to, the journal entry says goodwill account debted to retired partners capital account. ನಾವು ಕ್ರೆಡಿಟ್ ಸೈಡ್ ಅಲ್ಲಿ ಬರೆಯುವಾಗ ಬೈ ಗುಡ್ ವಿಲ್ ಅಂತ ಹೇಳಿ ಬರೀತೇವೆ ಅಂಡ್ ಯಾರಿಗೆ ಮಾತ್ರ ಕೊಡ್ತೇವೆ ಅಮೌಂಟ್ ಅನ್ನ. ಇಫ್ ಫಾರ್ ಎಕ್ಸಾಂಪಲ್ ದ ಗುಡ್ ವಿಲ್ ಆಫ್ ದ ಫರ್ಮ್ ವಿಲ್ ಬಿ 50,000 ಅಂತ ಹೇಳಿ ಕೊಟ್ಟಿದ್ರೆ, ಆ 50,000 ಅಲ್ಲಿ ಯಾವ ಪಾರ್ಟ್ನರ್ ರಿಟೈರ್ಡ್ ಆಗ್ತಾ ಇದ್ದಾನೆ ಅವನಿಗೆ ಮಾತ್ರ ಅವನ ಶೇರ್ ಅಲ್ಲಿ ನಾವು ಡಿಸ್ಟ್ರಿಬ್ಯೂಷನ್ ಅನ್ನ ಮಾಡಿ ಕೊಡಬೇಕು. ದಟ್ ಈಸ್ ಆನ್ ದ ಕ್ರೆಡಿಟ್ ಸೈಡ್. ವಿ ಹ್ಯಾವ್ ಟು ಪಾಸ್ ಒನ್ ಮೋರ್. ದ ಕಂಡೀಷನ್ ಸೀಸ್ ಅಂಡ್ ರಿಟರ್ನ್ ಆಫ್ ಇಮಿಡಿಯೇಟ್ಲಿ. ನಾವು ಹೊಸ ಪಾರ್ಟ್ನರ್ ಅಥವಾ ರಿಟೈರಿಂಗ್ ಪಾರ್ಟ್ನರ್ ಇದ್ದು ಗುಡ್ ವಿಲ್ ಅನ್ನ ಕ್ರಿಯೇಟ್ ಮಾಡಿ ಅದನ್ನ ರಿಟರ್ನ್ ಆಫ್ ಮಾಡಬೇಕು. ಸೊ ದ ಸೆಕೆಂಡ್ ಜರ್ನಲ್ ಎಂಟ್ರಿ ವಿಲ್ ಬಿ ರಿಮೈನಿಂಗ್ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಡೆಟೆಡ್ ಟು ಗುಡ್ ವಿಲ್ ಅಕೌಂಟ್ ಅಂತ ಹೇಳಿದ್ರೆ, ಡೆಬಿಟ್ ಸೈಡ್ ಅಲ್ಲಿ ಒಂದು ಜರ್ನಲ್ ಎಂಟ್ರಿ ಬರುತ್ತೆ ಟು ಗುಡ್ ವಿಲ್ ಅಂತ ಹೇಳಿ. ಅಲ್ಲಿ ನಾವು ಏನು ರಿಟೈರ್ಡ್ ಪಾರ್ಟ್ನರ್ ಗೆ ಕೊಟ್ಟಿದ್ದೇವೆ ಆ ಗುಡ್ ವಿಲ್ ಅನ್ನ ನಾವೇನ್ ಮಾಡ್ತೇವೆ, ರಿಟರ್ನ್ ಆಫ್ ಮಾಡ್ತೇವೆ. ವೇರ್ ವಿಲ್ ಗಿವ್ ಇಟ್ ಟು ದ ರಿಮೈನಿಂಗ್ ಪಾರ್ಟ್ನರ್ಸ್ ಗೆ ಗೇನ್ ರೇಷಿಯೋ ಪ್ರಕಾರ ನಾವು ಅದನ್ನ ಕೊಡ್ತೇವೆ. ಓಕೆ, we'll move on to the illustration so that you will understand how it is. Okay, third condition, goodwill is raised or created to the extent of retired partner share and is written off immediately. And the problem is like this. D, B and P were partners in a firm sharing profits in the ratio of 2:2:1. Their balance sheet as on 31st March 2018 was as follows. That given liabilities and the assets. Now come back to the adjustment. B retired on 31st March 2018 on the following terms. The first one, goodwill of the firm was valued at rupees 60,000 and goodwill account is to be raised to the extent of retiring partners' share and written off immediately. So complete agi kottidare ಏನಂತ, we have goodwill has to be raised to the extent of retiring partner. Retiring partner ಇದ್ದು goodwill ಅನ್ನ ಕ್ರಿಯೇಟ್ ಮಾಡಿ ಅದನ್ನ ರಿಟರ್ನ್ ಆಫ್ ಮಾಡಿ ಅಂತ ಹೇಳಿ ಹೇಳ್ತಾ ಇದ್ದಾರೆ. The second one, bad debts amounted to rupees 2,000 were written off. Third one is patents were considered as valueless. Now we have to prepare revaluation account, partners capital account and a balance sheet as on 1/4/2018. Now to prepare revaluation account ನಮಗೆ ಗೊತ್ತಿದೆ ಯಾವುದೆಲ್ಲ ಎಂಟ್ರೀಸ್ ಗಳು ಬೇಕು. ಅಡ್ಜಸ್ಟ್ಮೆಂಟ್ ಅಲ್ಲಿ ಬರುವಂತದ್ದು ಅಸೆಟ್ ಅಲ್ಲಿ ಇನ್ಕ್ರೀಸ್ ಡಿಕ್ರೀಸ್ ಆಗಿದ್ರೆ ಅಥವಾ ಲ್ಯಾಬಿಲಿಟೀಸ್ ಅಲ್ಲಿ ಇನ್ಕ್ರೀಸ್ ಡಿಕ್ರೀಸ್ ಆಗಿದ್ರೆ we will consider. Now whether goodwill will come under revaluation account, goodwill ಅನ್ನ ಕನ್ಸಿಡರ್ ಮಾಡ್ತೇವಾ ನಾವು? ಗುಡ್ವಿಲ್ ಅನ್ನ ಕನ್ಸಿಡರ್ ಮಾಡೋದಿಲ್ಲ. ಕೀಪ್ ಇಟ್ ಆಸ್ ಇಟ್ ಈಸ್. ನಮಗೆ ಗುಡ್ವಿಲ್ ಬಗ್ಗೆ ಇನ್ಫಾರ್ಮೇಶನ್ ಬೇಡ, ನಾವು ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಮಾಡುವಾಗ ತೆಗೆದುಕೊಳ್ಳುವಂತದ್ದು. ನಾವು ಸೆಕೆಂಡ್ ಏನ್ ಹೇಳ್ತಾ ಇದ್ದಾನೆ, ಸೆಕೆಂಡ್ ಏನ್ ಇನ್ಫಾರ್ಮೇಶನ್, ಬ್ಯಾಡ್ ಡೆಟ್ಸ್ ಅಮೌಂಟೆಡ್ ಟು rupees 2,000 were to be written off. ಎಲ್ಲಿ ಬರ್ತದೆ, ವೆದರ್ ಇಟ್ ಇಸ್ ಅ ಡೆಬಿಟ್ ಸೈಡ್ ಆರ್ ಕ್ರೆಡಿಟ್ ಸೈಡ್, ಯಾವ ಸೈಡ್ ಅಲ್ಲಿ ಬರುತ್ತೆ, ರಿವ್ಯಾಲ್ಯೂಯೇಷನ್ ಅಲ್ಲಿ. So we have to create a bad debts. Okay, so bad debts create ಮಾಡುವಾಗ of course debtor ಇದು ವ್ಯಾಲ್ಯೂ ಏನಾಗ್ತದೆ, ಕಡಿಮೆ ಆಗ್ತದೆ. So we have to specify on the very good debit side of revaluation account.
Now the third entry they had given, patents were considered as valueless. Now what do you mean by considered as valueless? Now what is the value of patents? 9,000 rupees ittu. Okay, now ಈಗ ಏನ್ ಹೇಳ್ತಾ ಇದ್ದಾರೆ, ವ್ಯಾಲ್ಯೂಲೆಸ್ ಅಂತ ಹೇಳಿದ್ರೆ ಇಟ್ ಈಸ್ ಕಮ್ ಅಪ್ ಟು 0. ನೆಕ್ಸ್ಟ್ ಬ್ಯಾಲೆನ್ಸ್ ಶೀಟ್ ಗೆ ಬರುವಾಗ ಅದಕ್ಕೆ ವ್ಯಾಲ್ಯೂ ಇಲ್ಲ, 0 ಆಗುತ್ತೆ ಅಂತ ಹೇಳಿ ಕನ್ಸಿಡರ್ ಮಾಡ್ತಾ ಇದ್ದಾರೆ. ಸೊ patents were considered valueless means it is considered as the value of a patent will be 0. ಹಾಗಾದ್ರೆ ಯಾವ ಸೈಡ್ ಅಲ್ಲಿ ಬರೀಬೇಕು? Yes, again it is on the debit side. ನೀವು ಕ್ರೆಡಿಟ್ ಸೈಡ್ ಅಲ್ಲಿ ಬರೆದ್ರೆ ವ್ಯಾಲ್ಯೂ ಇನ್ಕ್ರೀಸ್ ಆಗುತ್ತೆ, ಹೌದಲ್ಲ? ನಮಗೆ ಏನ್ ಬೇಕು? 0 ವ್ಯಾಲ್ಯೂ ಬೇಕು. ಸೊ 9,000 ಆಸ್ ಇಟ್ ಈಸ್ ನಾವೇನ್ ಮಾಡ್ತೇವೆ, ಡೆಬಿಟ್ ಸೈಡ್ ಗೆ ತಗೊಳ್ತೇವೆ. ಬ್ಯಾಲೆನ್ಸ್ ಶೀಟ್ ಅಲ್ಲಿ ಬರೆಯುವಾಗ 0 ಆಗಿರೋದ್ರಿಂದ ಪೇಟೆಂಟ್ಸ್ ಅನ್ನ ಕನ್ಸಿಡರ್ ಮಾಡೋದಿಲ್ಲ. Can we prepare revaluation account based on this information? Yes, prepare revaluation account. So we'll prepare revaluation account. Revaluation account. This is credit side and this is debit side. Particulars, amount, particulars, amount. Okay. Now we know we have to consider only the adjustments, right? So first information is related to goodwill. Will not consider goodwill in revaluation account. So leave out that entry. Second, bad debts amounted to rupees 2,000 were written off. Yava side alli barutte bad debts? So we have to specify on the debit side to debtors. So we have to create a bad debts. Bekarali bariri bad debts. So they had given it is written off 2,000 rupees on the debit side. So consider when we are creating amount written off ಮಾಡ್ತೀವಿ ಅಂತ ಹೇಳಿದ್ರೆ debtors ಇದು ವ್ಯಾಲ್ಯೂ ಏನಾಗುತ್ತೆ, ಕಡಿಮೆ ಆಗ್ತದೆ. So I will specify on the debit side. Next ಏನ್ ಕೊಟ್ಟಿದ್ದಾರೆ, patents were considered as valueless. So patents are considered as valueless ಅಂತ ಹೇಳಿದ್ರೆ what is the value we had in the old balance sheet? 9,000 rupees. We'll take that as it is to patents. ಅವ್ರ ಅಮೌಂಟ್ ಕೊಡ್ಲಿಲ್ಲ, ಬಟ್ ದೇ ಸೆಡ್ ದೇ ವರ್ ಕನ್ಸಿಡರ್ಡ್ ಆಸ್ ವ್ಯಾಲ್ಯೂಲೆಸ್ ಅಂತ ಹೇಳಿದ್ರೆ ನಾವು ಅದರ ವ್ಯಾಲ್ಯೂ ಅನ್ನ ನಿಲ್ ಮಾಡಬೇಕು. ಆ ನಿಲ್ ಮಾಡಬೇಕಾದ್ರೆ ಎಂತ ಮಾಡಬೇಕು, ನಾವು ಇಲ್ಲಿ ಡೆಬಿಟ್ ಸೈಡ್ ಅಲ್ಲಿ 9,000 ತಗೊಂಡ್ರೆ ನ್ಯೂ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಪೇಟೆಂಟ್ಸ್ 9,000 ಮೈನಸ್ 9,000 ಅಂತ ಹೇಳಿ ತಗೊಂಡ್ರೆ ದ ವ್ಯಾಲ್ಯೂ ವಿಲ್ ಬಿ ಲೆಸ್, 0 ಬರ್ತದೆ. ಸೊ ವಿಲ್ ಕನ್ಸಿಡರ್ ಇಟ್ ಆಸ್ ಅ 2 patents. Do we have any other entries over here? We do not have any other information. Now which side is greater? Of course it is only debit side alli entries ide. So debit side is greater. 11,000 rupees ನಮಗೆ ಡೆಬಿಟ್ ಸೈಡ್ ಅಲ್ಲಿ ಸಿಗ್ತಾ ಇದೆ, ಹೌದಾ? ಹಾಗಾದ್ರೆ ಈ ಅಮೌಂಟ್ ಅನ್ನ ನಾವು ಏನ್ ಮಾಡಬೇಕು? Balancing figure. So 11,000 will be the balancing figure. I will take that 11,000 rupees. 11,000 ಅನ್ನ ನಾನು ಯಾವುದಕ್ಕೆ ಟ್ರಾನ್ಸ್ಫರ್ ಮಾಡಬೇಕು? We know we have to distribute to partners capital account. Yes, by partners capital account. We know it is nothing but loss. ಹೌದಾ? partners capital account ಗೆ 11,000 ಅನ್ನ ಟ್ರಾನ್ಸ್ಫರ್ ಮಾಡಿದ್ದೇನೆ, it is a loss. Okay, ಏನ್ ಮಾಡಬೇಕು? ಈ 11,000 ಅನ್ನ ನಾವು ಈಗ ಎಲ್ಲ 3 ಜನ ಪಾರ್ಟ್ನರ್ಸ್ ಗೆ ನಾನು ಡಿಸ್ಟ್ರಿಬ್ಯೂಷನ್ ಮಾಡಿ ಕೊಡ್ಬೇಕು. We know there are 3 partners, D, B and P, 3 partners. So 11,000 is the amount into according to their ratio 2/5. 11,000 into 2/5 and 11,000 into 1/5. How much will get? Yes, very good. 4,400, 4,400 and 2,200. Very good. 4,400. Again it is 4,400 and this is 2,200. So total will be 11,000. This is about your revaluation account. Clear? ಏನಾದ್ರೂ ಡೌಟ್ಸ್ ಇದನ್ನ ರಿವ್ಯಾಲ್ಯೂಯೇಷನ್ ಅಕೌಂಟ್ ನಲ್ಲಿ? ಸೊ ಓನ್ಲಿ ಒಂದು ಡೌಟ್ ಇರಬಹುದು, ಪೇಟೆಂಟ್ಸ್ ವರ್ ಕನ್ಸಿಡರ್ಡ್ ಆಸ್ ವ್ಯಾಲ್ಯೂಲೆಸ್. Now the sum is saying the patents will be considered at the end of the year. They do not have any balance in the patents. ಅದಕ್ಕೆ ವ್ಯಾಲ್ಯೂ ಇಲ್ಲ ಅಂತ ಹೇಳಿ ಹೇಳ್ತಾ ಇದ್ದಾರೆ. So what I have done, we had taken the entire patent account in the debit side so that when we prepare the balance sheet, the 9,000 minus ಮಾಡಿದ್ರೆ will get
0 amount. ಸೊ ನಾವು ಅದನ್ನ ಹೊಸ ಬ್ಯಾಲೆನ್ಸ್ ಶೀಟ್ ನಲ್ಲಿ ತೋರಿಸೋದಿಲ್ಲ. ಅದಕ್ಕೆ ನಾನು ಏನ್ ಮಾಡ್ತಾ ಇದ್ದೇನೆ, ಎಕ್ಸಾಕ್ಟ್ ಪೇಟೆಂಟಿನ ಅಮೌಂಟ್ ಅನ್ನ ನಾನು ಡೆಬಿಟ್ ಸೈಡ್ ಗೆ ತಗೊಳ್ತಾ ಇದ್ದೇನೆ. ಇಫ್ ಐ ಟೇಕ್ ಇಟ್ ಆನ್ ದ ಕ್ರೆಡಿಟ್ ಸೈಡ್, ವಾಟ್ ಹ್ಯಾಪನ್ಸ್, ದ ವ್ಯಾಲ್ಯೂ ಆಫ್ ದ ಪೇಟೆಂಟ್ಸ್ ವಿಲ್ ಇನ್ಕ್ರೀಸ್. ಸೊ ನನಗೆ ಏನಾಗ್ಬೇಕು, ಅದು 0 ಆಗ್ಬೇಕು. ಅದಕ್ಕೆ ನಾನು ಏನ್ ಮಾಡ್ತಾ ಇದ್ದೇನೆ, ಡೆಬಿಟ್ ಸೈಡ್ ಅಲ್ಲಿ ತಗೊಳ್ತಾ ಇದ್ದೇನೆ. ದಿಸ್ ಇಸ್ ಅಬೌಟ್ ದ ರಿವ್ಯಾಲ್ಯೂಯೇಷನ್ ಅಕೌಂಟ್. ಎನಿ ಡೌಟ್ಸ್ ಹಿಯರ್? The sum is very important. Okay, ಇದರ ಬೇಸಿಸ್ ಮೇಲೆ, ಈ ಕಂಡೀಷನ್ ಮೇಲೆನೆ ಸುಮಾರು ಸಲ ಕ್ವೆಶ್ಚನ್ಸ್ ಅನ್ನ ಕೇಳಿದ್ದಾರೆ. ದಟ್ ಇಸ್ ವೈ ಐ ಆಮ್ ಸ್ಪೆಸಿಫೈಯಿಂಗ್. ಸೊ ಇಫ್ ಯು ಹ್ಯಾವ್ ಎನಿ ಡೌಟ್ಸ್ ಇನ್ ದ ರಿವ್ಯಾಲ್ಯೂಯೇಷನ್ ಅಕೌಂಟ್, ಪ್ಲೀಸ್ ಆಸ್ಕ್. Okay, no doubts. Can we move on to the partners capital account? Okay, we'll prepare partners capital account. So we have 3 partners here in this. Okay, partners capital account. Credit side, this is debit side. Particulars D, B and P. D, B and P. This is particulars. Okay, now we know what are the entries will come under partners capital account. What is the first thing that will come under partners capital account? Yes, very good. We have to write by balance brought down. ಎಲ್ಲಿರುತ್ತೆ ವ್ಯಾಲ್ಯೂ ಬೈ ಬ್ಯಾಲೆನ್ಸ್ ಬ್ರಾಟ್ ಡೌನ್? ಇದು ನಮಗೆ ಗೊತ್ತಿದೆ. ಓಲ್ಡ್ ಬ್ಯಾಲೆನ್ಸ್ ಶೀಟ್ ನಲ್ಲಿ ಪಾರ್ಟ್ನರ್ಸ್ ಇದು ಕ್ಯಾಪಿಟಲ್ ಅನ್ನ ಕೊಟ್ಟಿರ್ತಾರೆ. ವಿ ಹ್ಯಾವ್ ಟು ಟೇಕ್ ದಟ್ ಎಂಟ್ರಿ ಇನ್ ದ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್, ದಟ್ ಇಸ್ ಬೈ ಬ್ಯಾಲೆನ್ಸ್ ಬ್ರಾಟ್ ಡೌನ್. ಎಲ್ಲಿ ಕೊಟ್ಟಿರ್ತಾರೆ? ಓಲ್ಡ್ ಬ್ಯಾಲೆನ್ಸ್ ಶೀಟ್ ಚೆಕ್ ಮಾಡಬೇಕು. ಅಲ್ಲಿ ಒಂದು ಕ್ಯಾಪಿಟಲ್ ಅಂತ ಹೇಳಿ ಬರ್ದಿರ್ತಾರೆ, ಅಲ್ಲಿ ಹಣ ಇರ್ತದೆ. ಅದನ್ನ ಏನ್ ಮಾಡ್ಬೇಕು ನಾವು? 3 ಜನ ಪಾರ್ಟ್ನರಿನ ಕ್ಯಾಪಿಟಲ್ ಅನ್ನ ಕನ್ಸಿಡರ್ ಮಾಡ್ಬೇಕಲ್. ರೈಟ್ ಇಯರ್ 82,000, 60,000 and 75,500. What is the next one? Next ಏನ್ ತಗೊಳ್ಬೇಕು? ಎಸ್, ವೆರಿ ಗುಡ್. ಟು ರಿವ್ಯಾಲ್ಯೂಯೇಷನ್ ಅಕೌಂಟ್. ಯಾಕೆ ಟು ರಿವ್ಯಾಲ್ಯೂಯೇಷನ್ ಅಕೌಂಟ್? ನಮಗೆ ಗೊತ್ತಿದೆ, ರಿವ್ಯಾಲ್ಯೂಯೇಷನ್ ಅಕೌಂಟ್ ಅಲ್ಲಿ ನಾನು ಮಾಡುವಾಗ ಏನ್ ಬಂದಿದೆ? ಇಲ್ಲಿ ಲಾಸ್ ಬಂದಿದೆ, ಹೌದಾ? ಇಷ್ಟು ಟೈಮ್ ನಾವೇನ್ ಮಾಡ್ತಾ ಇದ್ವಿ? ಬೈ ರಿವ್ಯಾಲ್ಯೂಯೇಷನ್ ಅಕೌಂಟ್ ಅಂತ ಬರೀತಿದ್ವಿ. ಯಾಕೆ? ಡೆಬಿಟ್ ಸೈಡ್ ಅಲ್ಲಿ ಜಾಸ್ತಿ ಬರ್ತಾ ಇತ್ತು. ಇನ್ ದಿಸ್ ಇಟ್ ಇಸ್ ಅ ಲಾಸ್. ಸೊ ಇಲ್ಲಿ ಬರುವಾಗ ಜರ್ನಲ್ ಎಂಟ್ರಿ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಡೆಟರ್ ಟು ರಿವ್ಯಾಲ್ಯೂಯೇಷನ್ ಅಕೌಂಟ್ ಆಗ್ತದೆ, ಹೌದಾ? ಸೊ ವಿ ಹ್ಯಾವ್ ಟು ಕನ್ಸಿಡರ್ ಇಟ್ ಆಸ್ ಅ ಟು ರಿವ್ಯಾಲ್ಯೂಯೇಷನ್ ಅಕೌಂಟ್. To revaluation account. We know the amount 4,400 and 2,200. Very good. What is the next one? Revaluation kottaitu. Next entry ಏನು? Yes, by reserves ಕೊಟ್ಟಿದ್ದಾರಾ? Yes, old balance sheet ಅಲ್ಲಿ ರಿಸರ್ವ್ ಅನ್ನ ಕೊಟ್ಟಿದ್ದಾರೆ 18,500 rupees. So ಎಲ್ಲಿ ಕೊಡಬೇಕು? Again on the credit side by reserve. How much is the amount? 18,500 rupees into 2 by 5 to 2 by 5 to 1 by 5 ರೇಷಿಯೋದಲ್ಲಿ 3 ಜನರಿಗೆ ಕೂಡ ಡಿಸ್ಟ್ರಿಬ್ಯೂಷನ್ ಮಾಡಿ ಕೊಡಬೇಕು. ಎಸ್, ವೆರಿ ಗುಡ್. 7,400, again 7,400 and 3,700 rupees. Very good. So we had given the by balance brought down, that is on the old balance sheet. We had given the revaluation account, that is loss. We had given reserve ಕೊಟ್ಟಿದ್ದೇವೆ. So profit and loss ಎಲ್ಲೂ ಕೂಡ ಕೊಡ್ಲಿಲ್ಲ. What is the next entry? Next ಏನ್ ಕೊಡಬೇಕು ನಾವು? Yes, very good. Goodwill ಅನ್ನ ಕೊಡಬೇಕು. Now, what is the condition? ಏನ್ ಹೇಳ್ತಾ ಇದೆ? Goodwill is created. Sum ಅಲ್ಲಿ ಕ್ಲಿಯರ್ ಆಗಿ ಹೇಳಿದ್ದಾರೆ ನಮಗೆ. Goodwill ಅನ್ನ ಕ್ರಿಯೇಟ್ ಮಾಡಿ to the extent of retiring partner share and written off immediately ಅಂತ ಹೇಳಿ ಹೇಳಿದ್ದಾರೆ. ರಿಟೈರಿಂಗ್ ಪಾರ್ಟ್ನರ್ ಇದು ಗುಡ್ ವಿಲ್ ಅನ್ನ ಕ್ರಿಯೇಟ್ ಮಾಡಿ ಆಮೇಲೆ ರಿಟರ್ನ್ ಆಫ್ ಮಾಡಿ ಅಂತ ಹೇಳಿ ಕೇಳ್ತಾ ಇದೆ. As I said, there are 2 journal entry we have to pass here. One is to create retired partner share. Second one is to written off that particular amount. Okay. Now first journal entry, what it says? Goodwill account debtor to retired partners capital account. So ಗುಡ್ವಿಲ್ ಅಕೌಂಟ್ ಡೇಟೆಡ್ ಟು ರಿಟೈರ್ಡ್ ಪಾರ್ಟ್ನರ್ ಅಂತ ಹೇಳಿದ್ರೆ ಇಲ್ಲಿ ನಾವು ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಅನ್ನ ಫೈಂಡ್ ಔಟ್ ಮಾಡ್ತಾ ಇರೋದು. ಆಫ್ ಕೋರ್ಸ್ ಇಟ್ ವಿಲ್ ಕಮ್ ಆಸ್ ಅ ಬೈ ಗುಡ್ವಿಲ್ ಅಕೌಂಟ್. ಬೈ
goodwill. Now what they were saying, to ರಿಟೈರಿಂಗ್ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಏನ್ ಮಾಡ್ಬೇಕು ನಾವು, ರಿಟೈರಿಂಗ್ ಪಾರ್ಟ್ನರ್ ಗೆ ಮಾತ್ರ ಕೊಡ್ಬೇಕು. ಐ ಡೂ ದ ವರ್ಕಿಂಗ್ ನೋಟ್ ಓವರ್ ಹಿಯರ್. ಸೊ ಗುಡ್ ವಿಲ್ ಆಫ್ ದ ಫರ್ಮ್ ದ ಹ್ಯಾಡ್ ಗಿವನ್. ಸೊ ಗುಡ್ ವಿಲ್ ಆಫ್ ದ ಫರ್ಮ್ ದಟ್ ಇಸ್ 60,000 rupees. ಹೌದಾ? ಗುಡ್ ವಿಲ್ ಎಷ್ಟು ಕೊಟ್ಟಿದ್ದಾರೆ ಸಮ್ಮಲ್ಲಿ ನಮಗೆ ಗೊತ್ತಿದೆ. 60,000 is the value of goodwill. Okay, I have written here. Now what is the share of B? B's share I have to take. What is the share of B? 60,000 into, it is 2 by 5. How much I will get? Yes, very good. 2 by 5. How much I will get for D's share? Very good. It is 24,000. So ನಾವು ರಿಟೈರ್ಡ್ ಪಾರ್ಟ್ನರ್ ಗೆ ಎಷ್ಟು ಗುಡ್ ವಿಲ್ ಅನ್ನ ಕೊಡ್ಬೇಕು ಹಾಗಾದ್ರೆ? ವಾಟ್ ಇಸ್ ದ ವ್ಯಾಲ್ಯೂ ಆಫ್ ಗುಡ್ ವಿಲ್? ರಿಟೈರ್ಡ್ ಪಾರ್ಟ್ನರ್ ಇದು ಶೇರ್ ಎಷ್ಟಿದೆ? 24,000. So they said first journal entry is to create or to raise the retiring partner share of goodwill, right? So we know the value of goodwill for the retired partner will be 24,000. So the journal entry is goodwill account dated to retired partner's share. I have specified here 24,000. This is the first stage. That is first journal entry. ಇಲ್ಲಿ ಏನ್ ಹೇಳ್ತಾ ಇದೆ? ಗುಡ್ವಿಲ್ ಅಕೌಂಟ್ ಡೇಟೆಡ್ ಟು ರಿಟೈರ್ಡ್ ಪಾರ್ಟ್ನರ್ ಗೆ ಕೊಡಿ ಅಂತ ಹೇಳ್ತಾ ಇದ್ದಾರೆ. ಸೊ ನಾನು ಇಲ್ಲಿ ಏನ್ ಮಾಡಿದ್ದೇನೆ, ರಿಟೈರ್ಡ್ ಪಾರ್ಟ್ನರ್ ಗೆ ಅವನ ಶೇರ್ ಅನ್ನ ಕೊಟ್ಟಿದ್ದೇನೆ. Am I clear? Am I clear? Any doubts here? Yes, students, if you have doubts, you can ask me here only. According to journal entry, it is goodwill account dated to retired partners share. Okay, so ನಾನು ಗುಡ್ವಿಲ್ ಬರ್ದಿದ್ದೇನೆ, ರಿಟೈರ್ಡ್ ಆಗ್ತಾ ಇರುವ ಪಾರ್ಟ್ನರ್ ಗೆ ಮಾತ್ರ ಗುಡ್ವಿಲ್ ಅನ್ನ ಕೊಡ್ತಾ ಇದ್ದೇನೆ. ಸೊ ನಾನು ಗುಡ್ವಿಲ್ ಆಫ್ ದ ಫರ್ಮ್ ತಗೊಂಡಿದ್ದೇನೆ 60,000. ಅದರಲ್ಲಿ ಬಿದು ಶೇರ್ ಎಷ್ಟಿದೆ? 60,000 ಗೆ 2 by 5 ಶೇರ್ ಅನ್ನ ನಾವು ಯಾರಿಗೆ ಕೊಡ್ಬೇಕು? ರಿಟೈರ್ಡ್ ಪಾರ್ಟ್ನರ್ ಗೆ ಕೊಡ್ಬೇಕು. ಸೊ 2 by 5 ಅಂತ ಹೇಳಿದ್ರೆ 24,000 will be the goodwill of retired partner. Am I clear? Yes, any doubts here? Same, ನಾವು ಮೊದಲು ಹೇಗೆ ಕೊಡ್ತಾ ಇದ್ವಿ ಅದೇ ರೀತಿ ಕೊಡ್ತಾ ಇದ್ದೇನೆ. 60,000 ಟೋಟಲ್ ಫರ್ಮ್ ಇದು ವ್ಯಾಲ್ಯೂ ಅಲ್ಲಿ ರಿಟೈರಿಂಗ್ ಪಾರ್ಟ್ನರ್ ಇದು ಶೇರ್ ಎಷ್ಟಿದೆ ಅದನ್ನೇ ಕೊಡ್ತಾ ಇರೋದು. ಅದರ ರಿಮೈನಿಂಗ್ ಪಾರ್ಟ್ನರ್ ಗೆ ಕೊಡ್ತಾ ಇಲ್ಲ, ಓನ್ಲಿ ರಿಟೈರಿಂಗ್ ಪಾರ್ಟ್ನರ್ ಗೆ ಕೊಡ್ತಾ ಇದ್ದೇನೆ. ಓನ್ಲಿ ದಟ್ ಇಸ್ ದ ಚೇಂಜಸ್. ಕ್ಲಿಯರ್? ಓಕೆ, ನಾವು ಸೆಕೆಂಡ್ ಜರ್ನಲ್ ಎಂಟ್ರಿ ಏನ್ ಹೇಳ್ತಾ ಇದೆ? ರಿಮೈನಿಂಗ್ ಪಾರ್ಟ್ನರ್ಸ್ ಅಕೌಂಟ್ ಡೇಟೆಡ್ ಟು ಗುಡ್ ವಿಲ್ ಅಕೌಂಟ್ ಅಂತ ಹೇಳಿ ಹೇಳ್ತಾ ಇದೆ. ಸೊ ನೆಕ್ಸ್ಟ್ ನೀವು ರೈಟ್ ಆಫ್ ಮಾಡುವಾಗ ಯಾರಿಗೆ ಕೊಡಬೇಕು? ರಿಮೈನಿಂಗ್ ಪಾರ್ಟ್ನರ್ಸ್ ಗೆ ಮಾತ್ರ ಕೊಡಬೇಕು ಅಂತ ಹೇಳಿ ಹೇಳ್ತಾ ಇದ್ದಾರೆ ರಿಟರ್ನ್ ಆಫ್ ಮಾಡುವಾಗ. ಸೊ ಜರ್ನಲ್ ಎಂಟ್ರೀಸ್ ರಿಮೈನಿಂಗ್ ಪಾರ್ಟ್ನರ್ ಟು ಗುಡ್ ವಿಲ್ ಅಕೌಂಟ್. ಸೊ ಐ ರೈಟ್ ಹಿಯರ್ ಟು ಗುಡ್ ವಿಲ್. Goodwill. Now, according to the condition, what they were saying, the goodwill account to be raised to the extent of retiring partner ಅಂತ ಹೇಳಿ ಹೇಳ್ತಾ ಇದ್ದಾರೆ. That means whatever goodwill value that we are taking will be based on this 24, not 60,000 rupees. ನಾವು ರಿಟರ್ನ್ ಆಫ್ ಮಾಡಬೇಕಾಗಿರೋದು 24,000. ರಿಟೈರಿಂಗ್ ಪಾರ್ಟ್ನರ್ ಇದು ಗುಡ್ವಿಲ್ ನಾವು ಏನು ಕೊಟ್ಟಿದ್ದೇವೆ, ಓನ್ಲಿ ದಿಸ್ ಹ್ಯಾಸ್ ಟು ಬಿ ರಿಟರ್ನ್ ಆಫ್ in the gain ratio of remaining partner. Who are the remaining partner? We know there are two remaining partner, D's and the P. So 24,000 into the gain ratio. We know the old ratios 2:2:1. ಇದ್ರಲ್ಲಿ ಏನಾಗುತ್ತೆ? ಒಬ್ಬ ಪಾರ್ಟ್ನರ್ ಬಿಟ್ಟು ಹೋಗಿದ್ದಾನೆ, D, B and P. B ರಿಟೈರ್ಡ್ ಆಗಿದ್ದಾನೆ ಅಂದ್ರೆ ಗೇನ್ ರೇಷಿಯೋ ಎಷ್ಟಾಯ್ತು? 2:1 ಆಗಿದೆ. ಸೊ 2/3 and again 24,000 into 1/3 ರೇಷಿಯೋದಲ್ಲಿ ಕೊಡಬೇಕು. How much will get? Will get 16,000 and how much will get? 16,000 and it is 8,000 rupees. See here when they give condition 3 ಅಂತ ಹೇಳಿ ಸ್ಪೆಸಿಫೈ ಮಾಡೋದಿಲ್ಲ. Instead they will give, you have to create retiring partner share of goodwill and return of immediately ಅಂತ ಹೇಳಿ ಕೊಟ್ಟಾಗ first journal entry we have to take it on the credit side of partners capital account as by goodwill, and there will give only the firm's goodwill, exact amount of goodwill and the retiring partners share ಅನ್ನ ನಾವೇನ್ ಮಾಡ್ತೇವೆ? ಕ್ರೆಡಿಟ್ ಸೈಡ್ ಅಲ್ಲಿ ಕೊಡ್ತೇವೆ. Now on the basis of retiring partner, ಆ ಅಮೌಂಟ್ ಅಲ್ಲಿ ಈ 24,000 ಏನು ರಿಟೈರಿಂಗ್ ಪಾರ್ಟ್ನರ್ ಗೆ ಕೊಡ್ತಾ ಇದೀವಿ, ಆ ಅಮೌಂಟ್ ಅನ್ನ ಏನ್ ಮಾಡ್ತಾ ಇದ್ದಾರೆ?
ರಿಟರ್ನ್ ಆಫ್ ಮಾಡ್ತಾ ಇದ್ದೇವೆ. ಸೊ 24,000 ಅನ್ನ ನಾವೇನ್ ಮಾಡ್ಬೇಕು, ರಿಟರ್ನ್ ಆಫ್ ಮಾಡ್ಬೇಕು ಅಕಾರ್ಡಿಂಗ್ ಟು ದ ರಿಮೈನಿಂಗ್ ಪಾರ್ಟ್ನರ್ಸ್ ಗೇನ್ ರೇಷಿಯೋ. ಸೊ 24,000 ಇಂಟು 2/3 ಅಂಡ್ 1/3 ಅಲ್ಲಿ ರಿಮೈನಿಂಗ್ ಪಾರ್ಟ್ನರ್ ಗೆ ನಾವು ರಿಟರ್ನ್ ಆಫ್ ಮಾಡ್ಲಿಕ್ಕೆ ಕೊಡ್ತಾ ಇದ್ದೇವೆ. ಸೊ ಇಲ್ಲಿ ಬರುವಾಗ ವಿ ನೋ ದ ರಿಮೈನಿಂಗ್ ಪಾರ್ಟ್ನರ್ಸ್ ಗೆ ಮಾತ್ರ ಬರ್ತದೆ 16,000. ಬಿ ಗೆ ಆಲ್ರೆಡಿ ಇಲ್ಲಿ ಆಗಿದೆ, ಸೊ ವಿಲ್ ನಾಟ್ ಕನ್ಸಿಡರ್ ಅಂಡ್ ಹಿಯರ್ ಇಟ್ ಇಸ್ 8,000 rupees. Am I clear? ಅರ್ಥ ಆಯ್ತಾ? ಸೊ ಓನ್ಲಿ ಅಂಡರ್ ರಿಟೈರಿಂಗ್ ಪಾರ್ಟ್ನರ್ ಇದು ಶೇರ್ ಆಫ್ ಗುಡ್ ವಿಲ್ ಅನ್ನ ಫೈಂಡ್ ಔಟ್ ಮಾಡಿ ರಿಟರ್ನ್ ಆಫ್ ಮಾಡಿ ಅಂತ ಹೇಳಿದ್ರೆ ದಿಸ್ ಇಸ್ ಹೌ ದ ಗುಡ್ ವಿಲ್ ಟ್ರೀಟ್ಮೆಂಟ್ ವಿಲ್ ಬಿ. ಕ್ರೆಡಿಟ್ ಸೈಡ್ ಅಲ್ಲಿ ರಿಟೈರಿಂಗ್ ಪಾರ್ಟ್ನರ್ ಗೆ ಕೊಡ್ತೇವೆ, ವೆರಸ್ ಡೆಬಿಟ್ ಸೈಡ್ ಅಲ್ಲಿ ಆ ರಿಟರ್ನ್ ಆಫ್ ಮಾಡಿದ ಅಮೌಂಟಿನ ಮೇಲೆ ಕ್ಯಾಲ್ಕುಲೇಷನ್ ಮಾಡಿ ನಾವು ರಿಮೈನಿಂಗ್ ಪಾರ್ಟ್ನರ್ಸ್ ಗೆ ಕೊಡ್ತಾ ಇದ್ದೇವೆ. ಕ್ಲಿಯರ್? ದಟ್ ಮೀನ್ಸ್ ಇದು ಮೈನಸ್ ಆಗ್ತದೆ, ರಿಮೈನಿಂಗ್ ಮಾತ್ರ ನಮಗೆ ಕನ್ಸಿಡರ್ ಆಗ್ತದೆ. ಏನಾದ್ರೂ ಡೌಟ್ಸ್ ಇದೆನಾ ಇಲ್ಲಿ? ಎನಿ ಡೌಟ್ ಸ್ಟೂಡೆಂಟ್ಸ್? Am I clear? ಏನ್ ಮಾಡ್ಬೇಕು, ಫಸ್ಟ್ ಬಿದು ಶೇರ್, ಯಾರು ರಿಟೈರಿಂಗ್ ಪಾರ್ಟ್ನರ್ ಆಗ್ತಾ ಇದ್ದಾನೆ ಅವನ ಶೇರ್ ಅನ್ನ ಫೈಂಡ್ ಔಟ್ ಮಾಡ್ಬೇಕು. ಅಂಡ್ ದ ಸೆಕೆಂಡ್ ಜರ್ನಲ್ ಎಂಟ್ರಿ ರಿಟರ್ನ್ ಆಫ್ ಮಾಡ್ಲಿಕ್ಕೆ ಅವನಿಗೆ ಎಷ್ಟು ಶೇರ್ ಅನ್ನ ಕೊಟ್ಟಿದ್ದೇವಲ್ಲ ಅದನ್ನ ನಾವು ರಿಟರ್ನ್ ಆಫ್ ಮಾಡ್ತಾ ಇರೋದು ಅಕಾರ್ಡಿಂಗ್ ಟು ದ ಗೇನ್ ರೇಷಿಯೋ ರಿಮೈನಿಂಗ್ ಪಾರ್ಟ್ನರ್ಸ್ ಗೆ. ಸೊ ಐ ಟೇಕನ್ 24 into 2/3, ದಿಸ್ ಇಸ್ ದ ಗೇನ್ ಶೇರ್. ಸೊ ಒಬ್ಬ ಪಾರ್ಟ್ನರ್ ಬಿಟ್ಟು ಹೋದ್ರೆ ರಿಮೈನಿಂಗ್ ಶೇರ್ 2:1 ಆಗ್ತದೆ. ಸೊ 2/3 ಮತ್ತೆ 1/3 ರೇಷಿಯೋದಲ್ಲಿ ರಿಮೈನಿಂಗ್ ಪಾರ್ಟ್ನರ್ಸ್ ಗೆ ಕೊಟ್ಟು ರಿಟರ್ನ್ ಆಫ್ ಮಾಡ್ತಾ ಇದ್ದೇವೆ. ಸೊ ಇಸ್ ದೇರ್ ಎನಿ ಅದರ್ ಎಂಟ್ರೀಸ್? ಬೇರೆ ಏನಾದ್ರೂ ಇದೆಯಾ ಬರೀಲಿಕ್ಕೆ? ಸೊ ಪ್ರಾಫಿಟ್ ಅಂಡ್ ಲಾಸ್ ಕೊಡ್ಲಿಲ್ಲ, ಕ್ಯಾಶ್ ಅನ್ನ ಕನ್ಸಿಡರ್ ಮಾಡೋದಿಲ್ಲ, ಯಾರು ಕೂಡ ಬಿಸ್ನೆಸ್ ಗೆ ಕ್ಯಾಶ್ ಅನ್ನ ತಂದಿಲ್ಲ. ಸೊ ಟೇಕ್ ದ ಟೋಟಲ್ ನೌ. Yes, what is the total of D? If you have any doubts you can ask me. If you don't have doubts then I can move on. Yes, what is the total of D? It is 89,400. Very good. What about B? It is 91,400. Good. What about C? 79,200. Very good. 79,200. Next ಏನ್ ಮಾಡಬೇಕು? So we have to transfer this particular amount, right? Yes. First we'll consider D. Okay. 89,400 minus 4,400 minus 16,000. How much will get? Yes, very good. 69,000. 69,000. Sorry, 69,000 ಸಿಗ್ತದೆ. Now ಈ 69,000 ಎಸ್ ಯಾವುದಕ್ಕೆ ಟ್ರಾನ್ಸ್ಫರ್ ಮಾಡಬೇಕು ನಾವು? 69,000 ಅನ್ನ ಯಾವುದಕ್ಕೆ ಟ್ರಾನ್ಸ್ಫರ್ ಮಾಡಬೇಕು? ಫಸ್ಟ್ ಟೆಲ್ ಮಿ ರಿಮೈನಿಂಗ್ ಪಾರ್ಟ್ನರ್ಸ್ ಯಾವುದಕ್ಕೆ ಟ್ರಾನ್ಸ್ಫರ್ ಮಾಡಬೇಕು? ಎಸ್, ಟು ಬ್ಯಾಲೆನ್ಸ್ ಕ್ಯಾರಿ ಡೌನ್. Okay, now B is a retiring partner. We know 91,400 minus 4,400. How much will get? Yes, 87,000. ಯಾವುದಕ್ಕೆ ಟ್ರಾನ್ಸ್ಫರ್ ಮಾಡಬೇಕು 87,000 ಅನ್ನ? ಅವಿ ಟ್ರಾನ್ಸ್ಫರಿಂಗ್ ಟು ಬ್ಯಾಲೆನ್ಸ್ ಕ್ಯಾರಿ ಡೌನ್ ಮಾಡ್ತೇವಾ? ಇಲ್ಲ. ಯಾವುದಕ್ಕೆ ಟ್ರಾನ್ಸ್ಫರ್ ಮಾಡಬೇಕು 87,000 ಅನ್ನ? ಎಸ್, ವೆರಿ ಗುಡ್. ಬಿಸ್ ಲೋನ್ ಅಕೌಂಟ್ ಗೆ ನಾವು ಟ್ರಾನ್ಸ್ಫರ್ ಮಾಡಬೇಕು. ಎಸ್, ವೆರಿ ಗುಡ್. ಟು B's loan account, because nothing is specified how we have to pay that particular amount. ಅದಕ್ಕೆ ಏನು ಮಾಡ್ತಾ ಇದ್ದೇವೆ ನಾವು? ಲೋನ್ ಅಕೌಂಟ್ ಗೆ ಟ್ರಾನ್ಸ್ಫರ್ ಅನ್ನ ಮಾಡ್ತಾ ಇದ್ದೇವೆ. What about P? 79,200 minus 2,200 minus 8,000. How much will get? Very good. 69,000 will get. So we have done with the partners capital account. 89,400, 91,400 and 79,200. Clear? Partners capital account. ಏನಾದ್ರೂ ಡೌಟ್ಸ್ ಇದೆನಾ partners capital account ನಲ್ಲಿ? No doubts? ಅರ್ಥ ಆಯ್ತು ಎಲ್ರಿಗೆ partners capital account? ಸೊ ಫಸ್ಟ್ ಏನ್ ಬರ್ದಿದ್ವಿ ನಾವು? ಬೈ ಬ್ಯಾಲೆನ್ಸ್ ಬ್ರಾಟ್ ಡೌನ್ ಬರ್ದಿದ್ವಿ, ಓಲ್ಡ್ ಬ್ಯಾಲೆನ್ಸ್ ಶೀಟ್ ನಿಂದ ಕನ್ಸಿಡರ್ ಮಾಡಿರುವಂತದ್ದು. Then we had given reserves which was there in the old balance sheet 18,500 according to their ratio. Then we had given revaluation, that is loss from the revaluation account we have find out. Then we have to give the goodwill. According to the condition we have to create
the retiring partner share and we have to written up. There are two journal entry for that. So first is goodwill account dated to retiring partners capital account. So here it is 60,000. The value of goodwill is 60,000 into the new old ratio dalli 2/5 ಅಲ್ಲಿ ಕೊಟ್ಟಿದ್ದೇವೆ, will get 24,000. Second journal entry is to written off. So the journal entry will be remaining partners capital account dated to goodwill. So I have written to goodwill and we had given this 24,000 idu goodwill anna naven madideve remaining partner ge 2:1 ratio dalli gain ratio dalli distribution ಮಾಡಿ ಕೊಟ್ಟಿದ್ದೇವೆ. We got 16,000 and 8,000. So we have done with all the entries. So we had taken the total. So remaining partner idu share anna ನಾವು ಟು ಬ್ಯಾಲೆನ್ಸ್ ಕ್ಯಾರಿ ಡೌನ್ ಮಾಡಿದ್ದೇವೆ. ರಿಟೈರಿಂಗ್ ಪಾರ್ಟ್ನರ್ ಇದು ಶೇರ್ ಅನ್ನ ನಾವೇನ್ ಮಾಡಿದ್ದೇವೆ, ಲೋನ್ ಅಕೌಂಟ್ ಗೆ ಟ್ರಾನ್ಸ್ಫರ್ ಅನ್ನ ಮಾಡಿದ್ದೇವೆ. ದಿಸ್ ಇಸ್ ರಿಲೇಟೆಡ್ ಟು ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್. ಸೊ ಯು ಕ್ಯಾನ್ ಚೆಕ್ ಹಿಯರ್ ಆಲ್ಸೋ. What is the next one? Can we prepare balance sheet? Now you people know how to create the balance sheet. Easy. So only few items were there in the balance sheet. We'll prepare a balance sheet. Balance sheet as of 1/4/2018. Asset amount, liabilities amount. Okay, we'll move on to the asset side first. First in entry ide cash ide, right? Cash. Do we have any adjustment for cash? We do not have any adjustment for cash. So write as it is 8,000 rupees. What is the next one? We have debtors. So write debtors. So we have adjustment for debtors. So we had considered here debit side alli entry ide 2 debtors 2,000 rupees enagide less agide. So I have to show it here, less bad debts. Less bad debt. How much? 2,000 rupees is the bad debt. So we'll take 70,000 to the outer column. Next is stock. So stock enagide yavude adjustments galu illa, take it as it is 42,000. Next is buildings. Buildings ಗೆ ಕೂಡ ಏನು adjustments illa, take it as it is 2,07,000 rupees. Now they said patents. We'll take patents here. Estittu 9,000 rupees ittu. Now they were saying ಏನಗಿದೆ, patents were considered as valueless. Debit side ಅಲ್ಲಿ ಇದೆ. ಏನ್ ಮಾಡಬೇಕು, 9,000 ಅನ್ನ minus 9,000 ಮಾಡಿದ್ರೆ minus ಲೆಸ್ ಮಾಡಿದ್ರೆ ಇಲ್ಲಿ ಏನ್ ಬರುತ್ತೆ, ನಿಲ್ ಅಮೌಂಟ್ ಬರುತ್ತೆ. ಎಸ್, ವಿ ಹ್ಯಾವ್ ಟು ಕ್ರಿಯೇಟ್ ವ್ಯಾಲ್ಯೂಲೆಸ್ ಅಂತ ಹೇಳಿದ್ದಾರೆ. ಸೊ 9,000 ಗೆ 9,000 ಮಾಡಿದ್ರೆ ನಿಲ್ ಬರ್ತದೆ. ಸೊ ವಿ ಹ್ಯಾವ್ ಡನ್ ವಿತ್ ದ ಅಸೆಟ್ ಸೈಡ್. ಕಮ್ ಟು ದ ಲಯಬಿಲಿಟಿ ಸೈಡ್, ರೈಟ್? ಕ್ರೆಡಿಟರ್ಸ್. ಸೊ ಕ್ರೆಡಿಟರ್ಸ್ ಗೆ ಏನು ಅಡ್ಜಸ್ಟ್ಮೆಂಟ್ ಇಲ್ಲ, ರೈಟ್ ಆಸ್ ಇಟ್ ಈಸ್ 49,000. ರಿಸರ್ವ್ಸ್ ಅನ್ನ ಕೊಡ್ಲಿಕ್ಕೆ ಇಲ್ಲ, ಬಿಕಾಸ್ ವಿ ಹ್ಯಾಡ್ ಆಲ್ರೆಡಿ ಗಿವನ್. ಎಸ್, ಡಿಸ್ಟ್ರಿಬ್ಯೂಷನ್ ಮಾಡಿ ಕೊಟ್ಟಾಗಿದೆ. ಸೊ ವಿಲ್ ನಾಟ್ ಕನ್ಸಿಡರ್. ರೈಟ್ ಕ್ಯಾಪಿಟಲ್ಸ್. There are two remaining partner, D and P. 2 ಇದ್ದಾರೆ. ಸೊ ಯಾವ್ದನ್ನ ಕನ್ಸಿಡರ್ ಮಾಡ್ಬೇಕು, ಅವರ ಬ್ಯಾಲೆನ್ಸ್ ಯಾವುದು? ವಿ ನೋ ಕ್ಯಾರಿ ಡೌನ್ ಅಲ್ಲಿ ಬರ್ದಿದ್ದೇವಲ್ಲ, ದಿಸ್ ಇಸ್ ಕನ್ಸಿಡರ್ಡ್ ಆಸ್ ಅ ನ್ಯೂ ಬ್ಯಾಲೆನ್ಸ್. ಮೊನ್ನೆ ಕೇಳ್ತಾ ಇದ್ರು ಯಾವುದು ಬ್ಯಾಲೆನ್ಸ್. ದಿಸ್ ಇಸ್ ನಾಟ್ ದ ಬ್ಯಾಲೆನ್ಸ್, ದಿಸ್ ಇಸ್ ಅ ಟೋಟಲ್ ಅಮೌಂಟ್, ದಿಸ್ ಇಸ್ ಟೋಟಲ್. ಓಕೆ, ಸೊ 60 ಕ್ಯಾರಿ ಡೌನ್ ಅಲ್ಲಿ ಏನು ಅಮೌಂಟ್ ಅನ್ನ ಬರ್ದಿದ್ದೇವೆ, ದಟ್ ಇಸ್ ಕನ್ಸಿಡರ್ಡ್ ಆಸ್ ಅ ಬ್ಯಾಲೆನ್ಸ್ capital amount of the remaining partner. Am I clear? So 69,000 ಮತ್ತೆ 69,000 is the balance. So I'll write here, balance of new partner will be 69,000. So one more ಬರಿಲಿಕ್ಕಿದೆ, ರಿಟೈರಿಂಗ್ ಪಾರ್ಟ್ನರ್ ಇದು ಬರಿಲಿಕ್ಕಿದೆ. ಏನಂತ ಬರಿಬೇಕು? Yes, very good. B's loan ಅಂತ ಹೇಳಿ ಬರಿಬೇಕು. How much is B's loan? We know B's loan is 87,000. So write 87,000. So we have done with all the entries and the liabilities and asset. What is the total? How much we'll get? Yes, very good. 2,74,000 is the answer. 2,74,000.
ಎರಡು ಸೈಡ್ ಅಲ್ಲಿ ಬರುತ್ತಾ 2,74,000? Yes, we'll get on the both the sides. You can check over here.